ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ಗೊತ್ತಾಗಿದೆ ಇವತ್ತು ಸಿಇಟಿ ರಿಸಲ್ಟ್ ಬರ್ತಿದೆ ಅಂತ. ಸಿಇಟಿ ರಿಸಲ್ಟ್ ಇವತ್ತು ಬರ್ತಾ ಇರೋದನ್ನ ನೀವು ಯಾವ ರೀತಿ ಚೆಕ್ ಮಾಡಬೇಕು, ಮತ್ತೆ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ನೀವು ಏನೊಂದು ಕೆಲಸನ ಮಾಡಬೇಕು, ಮತ್ತೆ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನೇನ್ ಪ್ರೋಸೆಸ್ಗಳಿರುತ್ತೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಡೀಟೇಲ್ ಆಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ 1 by 1 ತಿಳಿಸ್ಕೊಡ್ತೀನಿ. ಈ ವರ್ಷ ಸಿಇಟಿ ಎಕ್ಸಾಮ್ ಬರ್ದ್ಬಿಟ್ಟು ಇವತ್ತೇನಾದ್ರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನೀವೇನಾದ್ರೂ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ 50% ಇಂದ ಜಾಸ್ತಿ ಸ್ಕೋರ್ ಮಾಡಿದೀರಾ ಅಂದ್ರೆ ನಿಮ್ಗೆ ಇನ್ನೂ ಒಂದು ಚಾನ್ಸ್ ಇದೆ ಒಂದು ಟಾಪ್ CSE ಕಾಲೇಜಲ್ಲಿ ಸೀಟ್ ನ ಪಡ್ಕೊಳ್ಳಕ್ಕೆ. ಯಾವುದೇ ತರದ ಒಂದು KCT ರ್ಯಾಂಕ್ ಇಲ್ದೇನೆ ಜಸ್ಟ್ ನೀವು ಒಂದು ಆನ್ಲೈನ್ ಎಕ್ಸಾಮ್ ನ ತಗೋಬೇಕು. ಬೇಸಿಕ್ ಮ್ಯಾಥಮೆಟಿಕ್ಸ್ ಮೇಲೆ ಈ ಒಂದು ಎಕ್ಸಾಮ್ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಈಗಲೇ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಈ ಒಂದು ಎಕ್ಸಾಮ್ ಮುಖಾಂತರ ನೀವು 4 ವರ್ಷ ಇಂಜಿನಿಯರಿಂಗ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಹಾಗೆ ಡಾಟಾ ಸೈನ್ಸ್ ಅಲ್ಲಿ ಮಾಡಬಹುದಾಗಿರುತ್ತೆ. 30+ ಕ್ಯಾಂಪಸಸ್ ಇದೆ ಅಕ್ರಾಸ್ ಇಂಡಿಯಾದಲ್ಲಿ. ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಮಾಡರ್ನ್ ಕ್ಲಾಸ್ ರೂಮ್ ಗೆ ಆಕ್ಸೆಸ್ ಸಿಗುತ್ತೆ. ಮತ್ತೆ ಇಂಡಸ್ಟ್ರಿ ಫೋಕಸ್ ಸಿಲೆಬಸ್ ಇರುತ್ತೆ. ಮತ್ತೆ ಪ್ರಾಕ್ಟಿಕಲ್ ಲರ್ನಿಂಗ್ ಡೇ 1 ಇಂದನೇ ಸ್ಟಾರ್ಟ್ ಆಗುತ್ತೆ. ನಾನು ಮಾತಾಡ್ತಾ ಇರೋದು NIT ಬಗ್ಗೆ. ಸೀಟ್ಸ್ ತುಂಬಾನೇ ಲಿಮಿಟೆಡ್ ಆಗಿದೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ಜೂನ್ 13ನೇ ತಾರೀಕು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಬೇಗ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೇಕು ಅಂತ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫಸ್ಟ್ ನಿಮ್ಗೆ ರಿಸಲ್ಟ್ ನ ಯಾವ ರೀತಿ ಚೆಕ್ ಮಾಡಬೇಕು, ರಿಸಲ್ಟ್ ಎಷ್ಟು ಗಂಟೆಗೆ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ ಬಂದಾದ್ಮೇಲೆ ನೀವೇನೇನು ಸ್ಟೆಪ್ ಗಳನ್ನ ಮಾಡಬೇಕು, ಮತ್ತೆ ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ರಿಸಲ್ಟ್ ಶೀಟ್ ನ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಮತ್ತೆ ರಿಸಲ್ಟ್ ಶೀಟ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆನಾ? ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ KE ಅವರು ರಿಸಲ್ಟ್ ನ ಅವರು ಒಂದು ವೆಬ್ಸೈಟ್ ಅಲ್ಲೇ ಅನೌನ್ಸ್ಮೆಂಟ್ ಮಾಡಕ್ಕೆ ಒಂದು ಪ್ರಿಪರೇಷನ್ ನ ಮಾಡ್ಕೊಂಡಿದ್ರೆ. ಯೂಶಲಿ ಏನಾಗ್ತಿತ್ತು ಅಂದ್ರೆ ಕಾರ್ ರಿಸಲ್ಟ್ ಏನ್ ನೀವು PUC ರಿಸಲ್ಟ್ ನ ನೋಡ್ತಿದ್ರಲ್ಲ ಆ ಒಂದು ವೆಬ್ಸೈಟ್ ಅಲ್ಲಿ ಬರ್ತಿತ್ತು. ಆದ್ರೆ ಈ ವರ್ಷ KE ವೆಬ್ಸೈಟ್ ಅಲ್ಲಿ ಮಾತ್ರ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಇವಾಗ KE ಅವರು ಟ್ವಿಟರ್ ಅಕೌಂಟ್ ಅಲ್ಲಿ ಕೊಟ್ಟಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ ಅವರು KCT ರಿಸಲ್ಟ್ ಲಿಂಕ್ ನ ಅವ್ರ KE ವೆಬ್ಸೈಟ್ ಅಲ್ಲೇ ಬಿಡ್ತೀವಿ, ಅಲ್ಲಿ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು ಅಂತ ಹೇಳಿದ್ರೆ. ಅದು ಯಾವ ರೀತಿ ನಿಮ್ಗೆ ಲಿಂಕ್ ಸಿಗುತ್ತೆ ಅಂದ್ರೆ ಇಲ್ಲಿ ಫ್ಲಾಶ್ ನ್ಯೂಸ್ ಅಂತ ಇದೆಯಲ್ಲ, ಇಲ್ಲಿ ಲಿಂಕ್ ನಿಮ್ಗೆ ವಿಸಿಬಿಲಿಟಿ ಆಗುತ್ತೆ. ಇಲ್ಲ ಅಂದ್ರೆ UGCET ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಅಭ್ಯರ್ಥಿಯ ಚಟುವಟಿಕೆ ಲಿಂಕ್ ಅಂತ ಇದೆಯಲ್ಲ, ಈ ಒಂದು ಬಾಕ್ಸ್ ಒಳಗಡೆ ಬರುತ್ತೆ. ಓಕೆನಾ? ನಾಟಾ ಮಾರ್ಕ್ಸ್ ಎಂಟ್ರಿ ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ನಿಮ್ಗೆ ಲಿಂಕ್ ಬರ್ಬೋದು. ನೀವು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಓಕೆನಾ? ನಿಮ್ಗೆ ಡೈರೆಕ್ಟ್ ಲಿಂಕ್ ಬೇಕು, ಇವೆಲ್ಲ ಪಚಿತಿ ಬೇಡ, ನನಗೆ ಡೈರೆಕ್ಟ್ ಆಗಿ ಒಂದು ಲಿಂಕ್ ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಸಲ್ಟ್ ನೋಡ್ಕೋಬೇಕು. ಆ ರೀತಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆನಾ? ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಲಿಂಕ್ ನ ಕೊಡ್ತೀನಿ. ಆ ಒಂದು ಲಿಂಕ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ರಿಸಲ್ಟ್ ಶೀಟ್ ವೆಬ್ಸೈಟ್ ಓಪನ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ದು ಒಂದು UGCET ಏನ್ ನಂಬರ್ ಇರುತ್ತಲ್ಲ, ಒಂದು CET ಎಕ್ಸಾಮ್ ಬರ್ದಿರೋದು, ಅದನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಒಂದೊಂದ್ಸಲಿ ಕೇಳಲ್ಲ. ಅದಾದ್ಮೇಲೆ ನೀವು ಸಬ್ಮಿಟ್ ಅಂತ ಕೊಟ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಬಂದ್ಬಿಟ್ಟು ಈ ರೀತಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ಒಂದು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋ ಡೈರೆಕ್ಟ್ ಲಿಂಕ್ ಬೇಕು ಅಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಅಲ್ಲಿ ಶೇರ್ ಮಾಡ್ತೀನಿ ಒಂದು 12 ಗಂಟೆಗೆ. ಅಲ್ಲಿ ನಿಮ್ಗೆ ಲಿಂಕ್ ಆಕ್ಟಿವೇಟ್ ಆದ್ಮೇಲೆ KE ಕಡೆಯಿಂದ. ಓಕೆನಾ? ಇವಾಗ ರಿಸಲ್ಟ್ ಬಂದಾದ್ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೆ ಫಸ್ಟ್ ನೀವು ಚೆಕ್ ಮಾಡ್ಬೇಕಾಗಿರೋದೇನಂದ್ರೆ ರ್ಯಾಂಕಿಂಗ್ ಅಲ್ಲ. ಓಕೆನಾ? ನಿಮ್ಮ CET ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆನಾ? ಅದಾದ್ಮೇಲೆ ನಿಮ್ದು PUC ಮಾರ್ಕ್ಸ್ ಎಲ್ಲ ಕೂಡ ಕರೆಕ್ಟ್ ಆಗಿ ಬಂದಿದ್ಯಾ, ಫಿಚ್ ಆಗಿದ್ಯಾ KE ಅವ್ರಿಗೆ ಇಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆನಾ? ಯಾಕೆ ಅಂದ್ರೆ ಇಲ್ಲಿ 50% ತಗೊಂಡು ಇಲ್ಲಿ 50% ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಇಲ್ಲಿ ರ್ಯಾಂಕಿಂಗ್ ಗಳು ಅನೌನ್ಸ್ಮೆಂಟ್ ಆಗಿರುತ್ತೆ. ಇಲ್ಲೇ ಏನಾದ್ರು ಮಾರ್ಕ್ಸ್ ಗಳು ತಪ್ಪಿತ್ತು, ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ರ್ಯಾಂಕಿಂಗ್ ಕರೆಕ್ಟ್ ಆಗಿ ಬಂದಿರಲ್ಲ. ಅದರಿಂದ ಫಸ್ಟ್ ಈ ಒಂದು ಪಟ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲೇನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ KE ಅವರಿಗೆ ಡೈರೆಕ್ಟ್ ಆಗಿ ಮೇಲ್ ಮಾಡಿ ಅಥವಾ ವಿಸಿಟ್ ಮಾಡಿ KE ಆಫೀಸ್ ನ. ಈ ಒಂದು ಅಡ್ರೆಸ್ಗೆ ಮೇಲ್ ಮಾಡಿ ವಿತಿನ್ 24 to 48 ಅವರ್ಸ್ ಒಳಗಡೆ ಆಕ್ಷನ್ ತಗೋತು ಅಂದ್ರೆ ಇಲ್ಲಿ ಏನೇ ಒಂದು ರಿಸಲ್ಟ್ ಅಲ್ಲಿ ಮಿಸ್ಟೇಕ್ ಆಗಿತ್ತು ಅಂದ್ರೂ ಕೂಡ ಅದನ್ನ ಕರೆಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ನಿಮ್ಗೆ ಸಪರೇಟ್ ರ್ಯಾಂಕಿಂಗ್ ಬರುತ್ತೆ. ಹಾಗೆ ನಿಮ್ಗೆ ಅಗ್ರಿಕಲ್ಚರ್ BSc ಗೆ ಸಪರೇಟ್ ರ್ಯಾಂಕಿಂಗ್ ಬರುತ್ತೆ. ಫಾರ್ಮಸಿಗೆ ಸಪರೇಟ್ ರ್ಯಾಂಕಿಂಗ್ ಬರುತ್ತೆ. ಫಾರ್ಮಡಿಗೂ ಕೂಡ ಸಪರೇಟ್ ರ್ಯಾಂಕಿಂಗ್ ಬರುತ್ತೆ. ವೆಟರ್ನರಿ ಪ್ರಾಕ್ಟಿಕಲ್ ಹಾಗೆ BSc ಅಗ್ರಿ ಪ್ರಾಕ್ಟಿಕಲ್ ಬರ್ದಿತ್ತು ಅಂದ್ರೆ ಮಾತ್ರ ನಿಮ್ಗೆ ಇಲ್ಲಿ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಬರ್ದಿಲ್ಲ ಅಂದ್ರೆ ಈ ರೀತಿ ಒಂದು ಎಂಟಿ ಇರುತ್ತೆ. ಓಕೆನಾ? ಮೆಡಿಕಲ್ ಮತ್ತೆ ಡೆಂಟಲ್ ರ್ಯಾಂಕಿಂಗು ಇದ್ರಲ್ಲಿ ಬರಲ್ಲ, ಅದು ಸಪರೇಟ್ ವೆಬ್ಸೈಟ್ ಇರುತ್ತೆ. ಇಲ್ಲಿ ಜಸ್ಟ್ ಸುಮ್ಮನೆ ಕೊಟ್ಟಿರ್ತಾರೆ. ಓಕೆನಾ? ಇಷ್ಟೆಲ್ಲ ರ್ಯಾಂಕಿಂಗ್ ಕೂಡ ನಿಮ್ಗೆ ಸಪರೇಟ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ. ಈ ಒಂದು ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸೀಟ್ಗಳು ಅಲಾಟ್ಮೆಂಟ್ ಆಗುತ್ತೆ. ಮತ್ತೆ NIT ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿ ಅಪ್ಲೈ ಮಾಡೋಗಿದ್ರೆ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.